ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ರಶ್ಮಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಈ ವಿಡಿಯೋದಲ್ಲಿ ನಾನು ನೆಕ್ಸ್ಟ್ ಏನು ಲೈನಿಂಗ್ ಬ್ಲೌಸ್ ಏನು ಮಾಡಿದ್ದೆ ಆಲ್ರೆಡಿ, ಅದರ ಕಂಟಿನ್ಯೂ ಭಾಗ ಆಗಿರುತ್ತೆ ಇದು. ಇದರಲ್ಲಿ ನೋಡಿ, ನಮಗೆ ಇಲ್ಲಿ ಬಾರ್ಡರ್ ಏನು ಕಾಣ್ತಿದೆ ಅದು ಸ್ಲೀವ್ಸ್ ಕಡೆ ಬರಬೇಕು. ಸೊ ಇಲ್ಲಿ ಏನು ಬಾರ್ಡರ್ ಇಲ್ಲ, ಅದು ನಮಗೆ ಫ್ರಂಟ್ ಬಾಡಿ ಪಾರ್ಟಲ್ಲಿ ಮತ್ತು ಬ್ಯಾಕ್ ಬಾಡಿ ಪಾರ್ಟಲ್ಲಿ ಆಗುತ್ತೆ. ಈ ರೀತಿ ನಾನು ಒಂದು ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಅದು ಫೋಲ್ಡೆಡ್ ಸೈಡ್ ಆಗಿರುತ್ತೆ. ಇದರಲ್ಲಿ ಇಂಪಾರ್ಟೆಂಟಾಗಿ ನೋಡ್ಕೋಬೇಕು, ಫೋಲ್ಡೆಡ್ ಸೈಡ್ ಯಾವುದು ಹಾಗೆ ಓಪನ್ ಸೈಡ್ ಯಾವುದು ಅಂತ. ಇದು ನೋಡಿ, ಜಸ್ಟ್ ಒಂದು ಫೋಲ್ಡ್ ಮಾಡ್ಕೊಂಡಿದ್ದೀನಿ, ಫೋಲ್ಡೆಡ್ ಸೈಡ್ ಆ ಕಡೆ ಇದೆ. ಇದರಲ್ಲಿ ಫೋಲ್ಡೆಡ್ ಸೈಡ್ ಯಾವ ಕಡೆ ಇದೆಯೋ ಆ ಕಡೆ ನಮಗೆ ಬ್ಯಾಕ್ ಬಾಡಿ ಪಾರ್ಟಲ್ಲಿ ಅದರಲ್ಲೂ ಫೋಲ್ಡೆಡ್ ಸೈಡ್ ಬರೋ ಥರ ನಾವು ಬಟ್ಟೆನ ಇಟ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಎರಡೂ ಫೋಲ್ಡೆಡ್ ಸೈಡ್ ಆಗಿರುತ್ತೆ. ಇಲ್ಲಿ ನಮಗೆ ಫ್ರಂಟ್ ಬಾಡಿ ಪಾರ್ಟ್ ಏನು ಲೈನಿಂಗ್ ನಾವು ಕಟ್ ಮಾಡಿದ್ವಿ ಅದನ್ನು ಈ ರೀತಿ ಜಸ್ಟ್ ಇಟ್ಕೊಂಡು ನಾವು ಮಾರ್ಕ್ ಮಾಡಿ ಕಟ್ ಮಾಡಿಕೊಂಡ್ರೆ ನಮಗೆ ಒರಿಜಿನಲ್ ಬ್ಲೌಸು ಸಿಗತ್ತೆ. ಇದು ಪಟ್ಟಿ. ಇದರಲ್ಲಿ ನಾನು ಚಾಪೀಸ್ ತಗೊಂಡು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನೋಡಿ, ಪಟ್ಟಿ ಮಾರ್ಕು. ನಾವು ಫ್ರಂಟ್ ಬಾಡಿ ಪಾರ್ಟು ಬ್ಯಾಕ್ ಬಾಡಿ ಪಾರ್ಟನ್ನು ನಾವು ಕಟ್ ಮಾಡಿದ್ವಿ ಅಲ್ಲ, ಸೊ ಅದರ ಮಿಡ್ಲಲ್ಲಿ ಒಂದು ಮಾರ್ಕ್ ಮಾಡ್ಕೋತಾ ಇದ್ದೀವಿ. ಇದಿಷ್ಟು ಮಾರ್ಕಿಂಗ್ ಆದಮೇಲೆ ಏನು ಮಾರ್ಕ್ ಮಾಡಿರ್ತೀವಿ ಅದ್ರ ಮೇಲೆ ನಾವು ಕಟ್ ಮಾಡಿದರೆ ಆಯಿತು. ಇನ್ನೊಮ್ಮೆ ನೋಡಿ ಯಾವ ರೀತಿ ಮಾರ್ಕಿಂಗ್ ಸರಿ ಇದೆಯಾ ಇಲ್ವಾ ಅಂತ. ಇದು ಪಟ್ಟಿ ಕಟ್ ಮಾಡ್ಕೊಂಡುತ್ತಾ ಇದ್ದೀವಿ. ಏನು ಕಟ್ ಮಾಡಿರ್ತೀವಿ ಒರಿಜಿನಲ್ ಬ್ಲೌಸು ಮತ್ತು ಲೈನಿಂಗ್ ಬ್ಲೌಸು, ಅದನ್ನು ಜೊತೆಗೆ ಜೋಡಿಸಿಟ್ಕೊಳ್ಳಿ, ಎಲ್ಲೂ ಮಿಸ್ ಆಗಬಾರ್ದು. ಮತ್ತು ಇದು ಫ್ರಂಟ್ ಬಾಡಿ ಪಾರ್ಟ್ ಆಗಿರುತ್ತೆ. ಈಗ ನೋಡಿ, ನಮಗೆ ಲೈನಿಂಗ್ ಬ್ಲೌಸು ಸಿಕ್ಕಿದೆ, ಹಾಗೆ ಒರಿಜಿನಲ್ ಬ್ಲೌಸ್ ಪೀಸು ಸಿಕ್ಕಿದೆ, ಕಟ್ಟಿಂಗ್ ಆಗಿದೆ. ನೆಕ್ಸ್ಟ್ ನಾವು ಸ್ಟಿಚ್ ಮಾಡಬೇಕು. ಅದಕ್ಕಿಂತ ಮುಂಚೆ ನಾವು ಸ್ಲೀವ್ಸ್ನ ಕಟ್ ಮಾಡ್ಕೋಬೇಕು. ಸ್ಲೀವ್ಸ್ನ ಯಾವ ರೀತಿ ಕಟ್ ಮಾಡೋದು, ಫಸ್ಟು ಲೈನಿಂಗ್ ಪೀಸಲ್ಲಿ ಏನು ಎಕ್ಸ್ಟ್ರಾ ಉಳಿದಿರುತ್ತೆ ಅದನ್ನು ಹಾಕ್ಕೊಳ್ಳೋಣ. ಈ ರೀತಿ ಒಂದು ಫೋಲ್ಡ್ ಮಾಡಿ ನೆಕ್ಸ್ಟ್ ಅದನ್ನು ಡಬಲ್ ಫೋಲ್ಡ್ ಮಾಡ್ತಾಯಿದ್ದೀನಿ. ಈ ರೀತಿ ನೋಡಿ, 1 2 3 4 ಈ ರೀತಿ ಸಿಕ್ಕಿದೆ ನನಗೆ.
ಇಲ್ಲಿ ಫೋಲ್ಡು 2 ಫೋಲ್ಡ್ ಸಿಕ್ಕಿದೆ ಅಷ್ಟೇ. ಈಗ ನಾವು ಸ್ಲೀವ್ಸಿನ ಉದ್ದ, ನಿಮ್ಮ ಬ್ಲೌಸಲ್ಲಿ ಎಷ್ಟು ಉದ್ದ ಇರುತ್ತೋ ಅಷ್ಟು ತಗೊಳ್ಳಿ. ಇದರಲ್ಲಿ ನಾನು 10.5 ತಗೋತಾ ಇದ್ದೀನಿ. 3/4ಗೆ 10.5 ಇದು ಲೆಂತ್ ಆಗಿರುತ್ತೆ. ಈ ಕಡೆನೇ ಒಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ ಲೆಂತಿಂದೆ. ವಿಡ್ತ್ ಎಷ್ಟಿರುತ್ತೆ ನೋಡಿ. ನಾವು ಬಟ್ಟೆನೇ 11 ಇದೆ, ಬಟ್ 11 ನಮಗೇನು ಬೇಡ, 9 ಸೆಂಟಿಮೀಟರ್ ಇದ್ದರೂ ಸಾಕಾಗತ್ತೆ. ಜಸ್ಟ್ ನೋಡಿ 9 ಸೆಂಟಿಮೀಟರ್ ತೊಗೋತಾ ಇದ್ದೀನಿ. ಎಕ್ಸ್ಟ್ರಾ ಬಟ್ಟೆ ಇದೆ, ಬೇಡ ನಮಗೆ. 9 ಸೆಂಟಿಮೀಟರು ಬ್ಲೌಸಿನ ವಿಡ್ತಲ್ಲಿ ತೊಗೋತಾ ಇದ್ದೀನಿ. ನೆಕ್ಸ್ಟ್ ನಾವು ಇಲ್ಲೂ 9 ಸೆಂಟಿಮೀಟರ್ ತಗೊಂಡು ಒಂದು ಲೈನ್ ಹಾಕ್ಕೊಂಡು ಜಾಯಿಂಟ್ ಮಾಡ್ಕೋತಾ ಇದ್ದೀನಿ. ನೋಡಿ 9 ಸೆಂಟಿಮೀಟರ್ ಇದೆ. ನೆಕ್ಸ್ಟು 3.5 ಸೆಂಟಿಮೀಟರ್ ಏನು ಓಪನ್ ಸೈಡ್ ಕಡೆ, ಇದು ಇಂಪಾರ್ಟೆಂಟಾಗಿ ನೋಡ್ಕೊಳ್ಳಿ. ಓಪನ್ ಸೈಡ್ ಬಟ್ಟೆ ಇರುತ್ತಲ್ಲ, ಅಲ್ಲಿ 3.5 ಸೆಂಟಿಮೀಟರ್ನ ಮಾರ್ಕ್ ಮಾಡಿಕೊಂಡು ಶೇಪ್ ಕೊಡಬೇಕು. ಫ್ರೀ ಹ್ಯಾಂಡಲ್ಲಿ ಒಂದು ಶೇಪನ್ನು ಕೊಡೋಣ. ನೆಕ್ಸ್ಟ್ ನಾವು 1/2 ಸೆಂಟಿಮೀಟರ್ ಡೌನ್ ಮಾಡ್ಕೋಬೇಕು. 1.5 ಸೆಂಟಿಮೀಟರು ಫಸ್ಟ್ ಏನು ಲೈನ್ ಹಾಕಿರ್ತೀವಿ ಅದ್ರ ಮೇಲೆ ಬಂದುಬಿಟ್ಟು ಈ ರೀತಿ ಒಂದು ಶೇಪನ್ನು ಕೊಡಬೇಕು. ನೆಕ್ಸ್ಟ್ ನಾವು 7 ಸೆಂಟಿಮೀಟರ್ ಇಲ್ಲಿ ತಗೋತಾ ಇದ್ದೀನಿ. 7.5 or 7. ಲೈನನ್ನು ಹಾಕೋತಾ ಇದ್ದೀನಿ. ಈಗ ಕಟ್ಟಿಂಗ್ ಹೇಗೆ? ಈಗ ನಾನು ಸಪ್ರೇಟ್ ಮಾಡಿಟ್ಕೊಂಡು ನೋಡಿ ಸಪ್ರೇಟ್ ಮಾಡಿಟ್ಕೋತಾ ಇದ್ದೀನಿ. 2 ಬ್ಲೌಸ್ ಪೀಸ್ ಅಲ್ವಾ ಬೇಕಾಗಿದ್ದು ನಮಗೆ, ಸೊ ಅದನ್ನ ಸಪ್ರೇಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಬಟ್ಟೆ ಕಟ್ಟಾಗಿರಲಿಲ್ಲ, ಅದಕ್ಕೆ ಹಾಗಾಗಿದೆ. ಓಕೆ, ಸಪ್ರೇಟ್ ಮಾಡಿ ಇಟ್ಕೊಂಡ್ಬಿಟ್ಟು ನೆಕ್ಸ್ಟ್ ಸೆಕೆಂಡ್ ಮಾರ್ಕ್ ಏನು ಮಾಡಿದ್ವಿ ಅದನ್ನು ನಾವು ಕಟ್ ಮಾಡ್ಕೊಳ್ಳೋಣ. ಈ ರೀತಿ ಕಟ್ ಮಾಡೋಣ. ಇದೇನು ಸೆಕೆಂಡ್ ಕಟ್ ಮಾಡಿರ್ತೀವಿ ಅಲ್ಲಿ ಒಂದು ಇಂಟು ಮಾರ್ಕ್ ಆಗಲಿ ಏನಾದರೂ ಒಂದು ಮಾರ್ಕ್ ಮಾಡಿಟ್ಕೊಳ್ಳೋಣ. ಯಾಕಂದರೆ ಇದು ನಮಗೆ ಫ್ರಂಟ್ ಬಾಡಿ ಪಾರ್ಟ್ ಕಡೆನೇ ಬರಬೇಕು. ತೋಳನ್ನು ಜೋಡಿಸುವಾಗ ನಮಗೆ ಸೆಕೆಂಡ್ ಮಾರ್ಕ್ ಮಾಡಿ ಕಟ್ ಮಾಡಿರೋ ಅಂಥದ್ದು ಫ್ರಂಟ್ ಬಾಡಿ ಪಾರ್ಟ್ ಕಡೆ ಬರಬೇಕು. ಸೊ
ಅದು ಗೊತ್ತಾಗಲ್ವಲ್ಲ. ಸೊ ನಾವಿಲ್ಲಿ ಏನಾದರೂ ಇಂಟು ಮಾರ್ಕ್ ಆಗಲಿ ಏನಾದರೂ ಒಂದು ಮಾರ್ಕನ್ನು ಮಾಡಿಟ್ಕೊಳ್ಳೋಣ. ನೋಡಿ ಈ ರೀತಿ ಈ ಇಂಟು ಮಾರ್ಕ್ ಮಾಡಿದ್ದು ಫ್ರಂಟ್ ಬಾಡಿ ಪಾರ್ಟ್ ಕಡೆ ಬರೋ ರೀತಿ ತೋಳಲ್ಲಿ ಸ್ಟಿಚ್ ಮಾಡೋಕ್ಕೆ ಗೊತ್ತಾಗತ್ತೆ. ನೆಕ್ಸ್ಟು ಇಲ್ಲಿ ಒರಿಜಿನಲ್ ಬ್ಲೌಸಿನ ಬಟ್ಟೆ ಏನು ಎಕ್ಸ್ಟ್ರಾ ಉಳಿದಿದೆ, ಸ್ಲೀವ್ಸ್ ಏನು ಕಟ್ ಮಾಡಿದ್ದೀವಿ ಲೈನಿಂಗ್ ಬ್ಲೌಸು, ಅದನ್ನು ಇಟ್ಟು ಮಾರ್ಕ್ ಮಾಡಿ ಕಟ್ ಮಾಡ್ಕೊಂಡಿದ್ರೆ ಆಯಿತು. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಸ್ಟಿಚಿಂಗ್ ಹೇಗೆ ಮಾಡೋದು ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ನೀವು ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.